ನಮಸ್ತೆ ಬೆಂಗಳೂರು. ಪೆರಿಫೆರಲ್ ರಿಂಗ್ ರೋಡ್ ಪ್ರಾಜೆಕ್ಟ್ ಅನೌನ್ಸ್ ಆದಾಗಿಂದನೂ ಪ್ರತಿಯೊಬ್ಬರಿಗೂ ಭಯ, ಆತಂಕ ಆಗಿದೆ. ಅದರಲ್ಲೂ ರೆವೆನ್ಯೂ ಸೈಟ್ ಇರೋರಿಗೆ ತುಂಬ ಆತಂಕ ಆಗಿದೆ. ಯಾಕೆ ಅಂದರೆ ಗೌರ್ಮೆಂಟ್ ಅವರಿಗೆ ಪರಿಹಾರ ಕೊಡುತ್ತಾ ಅಂತ. ಈ ಪ್ರಾಜೆಕ್ಟ್ 74 ಕಿಲೋಮೀಟರ್ ಲೆಂತ್ ಆ್ಯಂಡ್ 100 ಮೀಟರ್ ವೈಡ್ ಇರೋವಂಥ ಪ್ರಾಜೆಕ್ಟ್ ಇದಾಗಿದೆ. ಬ್ಯಾಂಗ್ಳೂರು ಬಾರ್ಡರಲ್ಲಿ ರೆಡಿ ಆಗ್ತಾ ಇರೋವಂಥ ಪ್ರಾಜೆಕ್ಟ್ ಇದು. ಈ ರೋಡ್ ನಿಮಗೆ ಯಾವ್ಯಾವ ಕಡೆ ಬರುತ್ತೆ ಅಂದರೆ ತುಮಕೂರು ರೋಡ್ NH48, ಏಸರಘಟ್ಟ ರೋಡ್, ದೊಡ್ಡಬಳ್ಳಾಪುರ ರೋಡ್, ಬಳ್ಳಾರಿ ರೋಡ್ NH44, ಎಣ್ಣೂರು ರೋಡ್, ಓಲ್ಡ್ ಮದ್ರಾಸ್ ರೋಡ್ NH75, ಹೊಸೂರು ರೋಡ್, ಕನಕಪುರ ರೋಡ್ NH948, ಮೈಸೂರು ರೋಡ್ NH275, ಮಾಗಡಿ ರೋಡ್. ಬ್ಯಾಂಗ್ಳೂರು ಬಾರ್ಡರಲ್ಲಿ ಈ ರೋಡ್ಗಳಿಗೆ ಕನೆಕ್ಟ್ ಆಗುತ್ತೆ. ಆ ಸೈಡಲ್ಲಿ ಸೈಟ್ ತೊಗೊಂಡಿರೋರು ಆ್ಯಂಡ್ ಆಲ್ರೆಡಿ ಮನೆ ಕಟ್ಕೊಂಡು ಜೀವನ ಮಾಡ್ತಿರೋರಿಗೆ ಕಷ್ಟ ಇದೆ. ಯಾಕೆ ಅಂದರೆ ರೋಡ್ ಮಾಡೋಕ್ಕೆ ಅಂತ 100 ಮೀಟರಷ್ಟು ಜಾಗನ ಚೂಸ್ ಮಾಡಿ ಆ ಜಾಗದಲ್ಲಿ ಇರೋರಿಗೆ ಪರಿಹಾರ ಅಂತ ಒಳ್ಳೆ ಬೆಲೆಗೆ ಸೈಟ್ ತೊಗೋತಾರೆ. ಬಟ್ ರೆವೆನ್ಯೂ ಸೈಟ್ ಇರೋರಿಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ತುಂಬ ಜನಗಳದ್ದು ರೆವೆನ್ಯೂ ಸೈಟ್ ಆಗಿರುತ್ತೆ, ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಸಿಟಿಯಿಂದ ದೂರ ಸೈಟ್ ತೊಗೊಂಡಿರ್ತೀರ. ಬಟ್ ಅದು ರೆವೆನ್ಯೂ ಸೈಟ್ ಆಗಿರುತ್ತೆ, ಮುಂದೆ ಪ್ರಾಬ್ಲಮ್ ಆಗ್ಬೋದು ಅಂತ ಯೋಚನೆ ಮಾಡಿರಲ್ಲ. ಇವಾಗ ಗೌರ್ಮೆಂಟ್ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದೆ, ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ರೋಡ್ ರೆಡಿ ಮಾಡೋದಕ್ಕೆ ಲ್ಯಾಂಡ್ ಅಕ್ವಸಿಷನ್ ಮಾಡೋದಷ್ಟೇ ಅಲ್ಲ, ಪೆರಿಫೆರಲ್ ರಿಂಗ್ ರೋಡ್ ಸುತ್ತಮುತ್ತ BDA ಸೈಟ್ ಮಾಡೋಕ್ಕೆ ಅಂತ ಗೌರ್ಮೆಂಟ್ ಪ್ಲ್ಯಾನ್ ಮಾಡ್ತಿದೆ. ಅದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನೂ ಇದ್ರ ಬಗ್ಗೆ ಗೌರ್ಮೆಂಟ್ ಏನು ಮಾತಾಡಿಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮ್ಮ ಊರು ಯಾವುದು, ಅಲ್ಲಿ ರಿಂಗ್ ರೋಡ್ ಪ್ರಾಜೆಕ್ಟ್ ಬರ್ತಿದೆಯಾ, ಕಮೆಂಟ್ ಮಾಡಿ ನೋಡೋಣ. ನಾನೇನು ಹೇಳ್ತೀನಿ ಅಂದರೆ ಇನ್ ಕೇಸ್ ನಿಮ್ಮದು ರೆವೆನ್ಯೂ ಸೈಟ್ ಆಗಿದ್ದರೆ ಬೆಟರ್ ಪ್ಲ್ಯಾನ್ B ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಗೌರ್ಮೆಂಟ್ ಏನೇ ಅಪ್ಡೇಟ್ ಕೊಟ್ಟರು ವಿಡಿಯೋ ಹಾಕ್ತೀವಿ. ಅದರಿಂದ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಮಸ್ಕಾರ.